ಫೈನಲಿ ನಮ್ಮ ಲಕ್ಷ್ಮಿ ಮೂಗ್ ಮೇಲೆ ಸ್ಕ್ರಾಚ್ ಆಗಿತ್ತು. ಸ್ಕ್ರಾಚ್ ರೆಡಿ ಆಗಿದೆ. ನಮ್ಮ ಲಕ್ಷ್ಮಮ್ಮ ಎಷ್ಟು ಚೆನ್ನಾಗಿ ಕೂತ್ಕೊಂಡು ತಿಂತ ಇದೆ. ನಾನು ಹಿಂದೆ ಬಿಡ್ತಾನೆ ಇಲ್ಲ. ಯಾಕಮ್ಮ? ಯಾಕೆ? ಹೋಗು. ಅಯ್ಯೋ ಲಕ್ಷ್ಮಮ್ಮ, ಯು ಕಮ್ ಟು ಮೈ ಚಾನಲ್. ನಾನು ನಮ್ಮವಳು ಎದ್ಬಿಟ್ಟು ರೆಡಿ ಆಗಿದ್ದೀವಿ ತಿನ್ಲಿಕ್ಕೆ. ಹೆಂಗಿದೆ ಟೇಸ್ಟ್ ಹೆಂಗಿದೆ? ಟೇಸ್ಟ್ ಹೆಂಗಿದೆ? ಏನ್ ನಿಂದು? ಏನು ಮಲ್ಕೊಂತೀಯ? ಇಲ್ಲ ಮಲ್ಕೋ, ಆರಾಮಾಗಿ ಮಲ್ಕೋ. ಮಲ್ಕೋ ಹಿಂಗೆ. ಮಲ್ಕೋ 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 ಮಲ್ಕೋ. ನಮ್ಮವಳು ಮತ್ತೆ ಕೆಲ್ಸದಿಂದ ಬಂದ್ಲು. ನಮ್ಮ ಪಾಪುಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ಇವ್ರ ಮೇಡಮು. ಸ್ಕರ್ಟ್ ಚಿಕ್ಕದು. ವಾವ್, ಚಿಂದಿ ಆಗೈತೆ ಕಣ್ರಿ. ವಾವ್, ಇದು ಚೆನ್ನಾಗೈತೆ ಕಣ್ರಿ. ಇನ್ನೊಂದ್ ಯಾವ್ದ್ರಿ? ವಾವ್, ಇದೇನು ಝಾರಾ. ಓ, ಝಾರಾದು ಪ್ಯಾಂಟ್ ಇದು. ಓಕೆ ಓಡ್ಬೇಡ, ಬಾಯ್ಲಿ. ಇವಾಗ ಇದು ತಂದಿರೋದ್ನ ಹುಟ್ಟಿಸ್ತಾ ಇದೀವಿ. ನಮ್ ಲಕ್ಷ್ಮಮ್ಮ ಯಾವ ತರ ಕಾಣುತ್ತೆ ಅಂತ ನೋಡೋಣ. ಇದು ಚಿಕ್ಕದಾಯ್ತು, ಒಳಗೆ ತೂರ್ತಾ ಇಲ್ಲ. ಈ ತಲೆಯಲ್ಲಿ ಒಳಗೆ ತೂರ್ತಾ ಇಲ್ಲ. ಇದು ನಮ್ಮ ನೆಕ್ಸ್ಟ್ ಬೇಬಿಗೆ ಆಗುತ್ತೆ. ನೆಕ್ಸ್ಟ್ ಬೇಬಿಗೆ ಆಗುತ್ತೆ ಇದು. ವಾವ್, ಬಟರ್ಫ್ಲೈ. ಇವಾಗ ಬಟರ್ಫ್ಲೈ ತರನೇ ಮಾಡ್ತದು. ಕಿಸ್ಸು ಒಲೆ ಕಿಸ್ ಕೊಡ್ತಿದ್ದೀನಿ. ನಾನು ಇವಾಗ ಫುಲ್ ಆಗಿ ರೆಡಿ ಆಗ್ಬಿಟ್ಟು ಊಟ ಮಾಡ್ಕೊಂಡು ಬಂದೆ. ನಮ್ಮವಳು ಬಂದ್ಲು, ಈಗ ಮಗುನ ಅವಳು ನೋಡ್ಕೊಂತಾಳೆ. ನಾನು ಇವಾಗ ಡ್ಯೂಟಿಗೆ ರೆಡಿ. ಈಗ ಡ್ಯೂಟಿ ಆನ್ ಮಾಡ್ಕೊಂಡು, ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಕಮಿಟ್ಮೆಂಟ್ಸ್ ಬೇರೆ ಜಾಸ್ತಿ ಆಗ್ತಾ ಇದೆ, ಅರ್ನಿಂಗ್ಸ್ ಕಮ್ಮಿ ಆಗ್ತಾ ಇದೆ. ಇವಾಗ ರೆಡಿ ಆಗಿದ್ದೀನಿ, ಬನ್ನಿ ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ. ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಟೈಮು 2:39 ಆಗಿದೆ. ನೋಡೋಣ ಇವತ್ತು ಡ್ಯೂಟಿಗಳು ಸೆಟ್ ಆಗುತ್ತೋ ಇಲ್ಲ ಅಂತ. ಫೈನಲಿ 2 ಆನ್ ಮಾಡ್ಕೊಂಡೆ. ಬಿದ್ರೆ ಹಾಕೊಂಡು ಹೋಗೋಣ. ಫಸ್ಟ್ ಡ್ಯೂಟಿ ಬಿದ್ದಿದೆ ಚಿಕ್ಕ ತಿರುಪತಿಗೆ. ಇವಾಗ ಪಿಕ್ ಮಾಡ್ಕೊಂಡಿದೀನಿ, ಹೋಗ್ತಾ ಇದೀನಿ. ಫೈನಲಿ ಫಸ್ಟ್ ಡ್ರಾಪ್ ಮಾಡಿದೆ ಚಿಕ್ಕ ತಿರುಪತಿ. ಈ ಲೊಕೇಶನ್ಗೆ ಡ್ರಾಪ್ ಮಾಡಿದೆ ಚಿಕ್ಕ ತಿರುಪತಿ. ಇವಾಗ ಇಲ್ಲಿಂದ ಬೀಳುತ್ತೋ ಏನೋ ಗೊತ್ತಿಲ್ಲ. ಫೈನಲಿ ಚಿಕ್ಕ ತಿರುಪತಿ ದೇವಸ್ಥಾನ ಹತ್ರಕ್ ಬಂದೆ. ಇವಾಗ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಹಾಕೊಂತೀನಿ. ಯಾವ್ದಾನ ಡ್ಯೂಟಿ ಬಿದ್ರೆ ಹಾಕೊಂಡು ಹೋಗ್ತೀನಿ. ದೇವಸ್ಥಾನ ಹತ್ರನೇ ಬಿದ್ದಿದ್ದು. ದೇವಸ್ಥಾನ ಸ್ವಲ್ಪ ಮುಂದೆ, ಅಲ್ಲಿ ಡ್ರಾಪ್ ಮಾಡಿದೆ. ದೇವಸ್ಥಾನ ಹಂಗೆ ಕಾಣ್ತು. ತಿರುಪತಿ ಲಾಡ್ಜ್. ತೋರಿಸಿದ್ದು 705 ರೂಪಾಯಿ, ಕೊಟ್ಟಿದ್ದು 600 ರೂಪಾಯಿ. ಏನಕ್ಕೆ ಅಂತ ತೋರಿಸ್ತೀನಿ ನೋಡಿ, ಯಾಕೆ ಕಟ್ ಮಾಡ್ಕೊಂಡಿದ್ದೇನೆ ಅಂತ. 0 ಟ್ಯಾಕ್ಸ್ ಅಂತ ಇತ್ತು ಅದ್ರಲ್ಲಿ. ಈ ತರ ಇದರಲ್ಲಿ ಬುಕ್ಕಿಂಗ್ ಫೀ 84 ರೂಪೀಸ್. ನ್ಯಾಯ ತರ ಹಾಕ್ತಾರೋ ಇವರು, ಕಟ್ ಮಾಡ್ತಾರೋ ಗೊತ್ತಿಲ್ಲ. ದಿಂಬ್ ಹಾಕೊಂಡು ಇವಾಗ ಆರಾಮಾಗಿ ರೆಸ್ಟ್ ತಗೊಂತಾ ಇದೀನಿ. ಡ್ಯೂಟಿಗಳು ಬೀಳ್ತಾ ಇಲ್ಲ ಇಲ್ಲಿ ಚಿಕ್ಕ ತಿರುಪತಿಯಲ್ಲಿ.
ಡ್ಯೂಟಿ ಬೀಳ್ತಾ ಇಲ್ಲ, ಇವಾಗ ಖಾಲಿ ಹೋಗ್ತಾ ಇದ್ದೀನಿ. ಸರ್ಜಾಪುರ ಗಂಟ ಖಾಲಿ ಹೋಗ್ತೀನಿ. 12 ಕಿಲೋಮೀಟರ್ ತೋರಿಸ್ತೈತೆ. ಏನು ಮಾಡಕ್ಕಾಗಲ್ಲ, ಬಿದ್ದಿಲ್ಲ ಅಂದ್ರೆ ಏನ್ ಮಾಡೋದು, ಅಲ್ಲೇ ವೆಯ್ಟ್ ಮಾಡಕ್ಕಾಗಲ್ಲ. ಅಷ್ಟೊತ್ತು ತುಂಬಾ ಹೊತ್ತು ವೆಯ್ಟ್ ಮಾಡ್ಬಿಟ್ಟೆ. ಇವಾಗ ಹೋಗ್ತಾ ಇದ್ದೀನಿ. ವ್ಯೂ ಅಂತೂ ಸಕ್ಕತ್ತಾಗಿ ಕಾಣ್ತಾ ಇದೆ. ಡ್ಯೂಟಿ ಬಿದ್ದಿತ್ತು, ಒಂದು ಹೊಡೆದ್ರು ಕ್ಯಾನ್ಸಲ್. ಮತ್ತೆ ಅದೇ ಡ್ಯೂಟಿ ಹತ್ಕೊಂಡಿದ್ದೀನಿ. ಲೊಕೇಶನ್ ಹತ್ರ ಬಂದೆ, ಫೋನ್ ತೆಗಿತಿಲ್ಲ. ಪ್ಯಾಸೆಂಜರು. ಪ್ಯಾಸೆಂಜರ್ ಫೋನೇ ತೆಗಿತಿಲ್ಲ, ಮತ್ತೆ ಕ್ಯಾನ್ಸಲ್ ಆಯ್ತದು. ಯಾವ್ದೋ ಪಿಕಪ್ ಆಲ್ರೆಡಿ 5 ಕಿಲೋಮೀಟರ್ ಬಂದಿದ್ದೀನಿ. ಇನ್ನ 7.5 ಕಿಲೋಮೀಟರ್ ಯಾವ್ದೋ ತೋರಿಸ್ತವನೆ, ನೋಡೋಣ. ಲಾಸ್ಟ್ ಆರ್ಡರ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್. ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸರ್ಜಾಪುರದಿಂದ ಇವಾಗ ಸಿಂಗ್ಸಂದ್ರ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಎಲ್ಲಿಗೆ ಬೀಳುತ್ತೋ ಗೊತ್ತಿಲ್ಲ, ಮನೆ ಕಡೆನೆ ಬೀಳ್ಬೇಕು. ಇವಾಗ A to B ಹತ್ರ ಡ್ರಾಪ್ ಮಾಡಿದೆ. ಬೊಮ್ಮಸಂದ್ರ ಸಿಂಗ್ಸಂದ್ರದಿಂದಾನೇ ಸಿಕ್ತು. ಬೊಮ್ಮಸಂದ್ರದಿಂದ ಇವಾಗ ಮಾದಾಪಟ್ನ ಜಿಗ್ನಿ ಹತ್ರ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಖಾಲಿ ಹೋಗ್ತಾ ಇದ್ದೀನಿ ಜಿಗ್ನಿ ಗಂಟ. ಇಲ್ಲಿ ಡ್ಯೂಟಿಗಳು ಬೀಳಲ್ಲ, ಜಿಗ್ನಿ ಹತ್ರ ಬೀಳ್ಬೋದೇನೋ ಗೊತ್ತಿಲ್ಲ. ಇಲ್ಲೂನು ಯಾವ್ದು ಡ್ಯೂಟಿ ಬೀಳ್ತಾ ಇಲ್ಲ ಜಿಗ್ನಿ ಹತ್ರ. ಇವಾಗ ನಿಧಾನಕ್ಕೆ ಮನೆ ಕಡೆ ಹೋಗ್ತಾ ಇರೋಣ. ಬಿದ್ರೆ ಹಾಕೊಂಡು ಹೋಗೋಣ, ಗ್ಯಾಸ್ ಬೇರೆ ಹಾಕ್ಸ್ಬೇಕು. ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಇಲ್ಲಿ ಗ್ಯಾಸ್ ಹಾಕ್ಸೋಣ ಅಂತ ಬಂದೆ, ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ. ಪೆಟ್ರೋಲ್ ಅಲ್ಲಿ ಓಡ್ತಾ ಇದೆ. ಇಲ್ಲಿ ಇಷ್ಟೊಂದು ಗಾಡಿಗಳಿದಾವೆ, ಇಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ ಫುಲ್ ಟ್ಯಾಂಕ್ ಹಾಕ್ಸ್ಕೊಂತ ಇದೀನಿ, ಎಷ್ಟು ಹಿಡಿತದೋ ಗೊತ್ತಿಲ್ಲ. ಫುಲ್ ಖಾಲಿ ಆಗ್ಬಿಟ್ಟಿದೆ. 750 ರೂಪಾಯಿ ಹಿಡಿದೆ ಫುಲ್ ಟ್ಯಾಂಕ್. ಹೋಗಿಯಾ? ಗ್ಯಾಸ್ ಹಾಕ್ಸ್ಕೊಂಡೆ. ಇವಾಗ ಸೀದಾ ಮನೆ ಕಡೆನೆ. ಏನು ಮಾಡಕ್ಕಾಗಲ್ಲ, ಬೀಳಲ್ಲ. ಡ್ಯೂಟಿ ಟೈಮ್ ಬೇರೆ ಆಗಿದೆ, 11 ಗಂಟೆ ಆಗಿದೆ. ಹೋಗೋಣ. ಫೈನಲಿ ರೀಚ್ ಆದೆ ಇವಾಗ ಮನೆ ಹತ್ರ. ಓ ಬೇಬಿ ಆಟ ಆಡ್ತಾ ಇದೆ. ಏನ್ರಿ ಜುಟ್ಟು ಹಾಕೊಂಡು ಇವತ್ತು ಜುಟ್ಟು ಪೂಜಾರಿ ಆಗ್ಬಿಟ್ಟಿದೆ, ಚಿಕ್ಕ ಜುಟ್ಟು ಪೂಜಾರಿ. ಬಾಪ ನಡಿ 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 ನಡಿ. ಇವಾಗ ಸ್ವಲ್ಪ ನಡೀತಾ ಐತಿ. ಹಾ ಹೇಳಮ್ಮ. ಏನು ಏನು ಏನ್ ನಾನು ಹಿಂದೆ ಬಂತಾ ಇದೀಯ ನೀನು? ಬಾ ಬಾ ಹೋಗೋಣ ಬಾ. ಏ ನಡಿ ನಡಿ ನಡಿ. ಅಲ್ಲ ಸ್ಪೀಡು. ಬಾ 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 ಬೇಗ ಬಾ ಬೇಗ ಬಾ 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 ಬಾ. ನಡೀತು ನಡೀತು. ಸಖತ್ತಾಗಿ ನಡೀತೈತೆ ನಮ್ಮ ಲಕ್ಷ್ಮಮ್ಮ ಇವಾಗ. ನನ್ನ ಹಿಂದೆ ಬಿಡ್ತಾನೆ ಇಲ್ಲ. ಯಾಕಮ್ಮ? ಯಾಕೆ? ಹೋಗು. ಅಯ್ಯೋ ಲಕ್ಷ್ಮಮ್ಮ, ಬೇಗ ಹಾಕ್ಕೊಡು ನನಗೆ, ಸ್ವಲ್ಪ ಹಾಕ್ಕೊಡು ಪ್ಲೇಟಲ್ಲಿ. ಲಕ್ಷ್ಮಿ ಅವ್ರ ಮಮ್ಮಿ. ನೀನ್ ಲಕ್ಷ್ಮಿ, ಏನ್ ಸಮಾಚಾರ? ನಮ್ ಲಕ್ಷ್ಮಮ್ಮ ಎಷ್ಟು ಚೆನ್ನಾಗಿ ಕೂತ್ಕೊಂಡು ತಿಂತಾ ಇದೆ.
ದೊಡ್ಡ ಮನುಷ್ಯರು ಕೂತ್ಕೋತಾರಲ್ಲ ಆ ಥರ ಕೂತ್ಕೊಂಡು ತಿಂತಾ ಇದೆ. ಫೈನಲಿ ನಮ್ಮ ಲಕ್ಷ್ಮಿ ಮೂಗ್ ಮೇಲೆ ಇದು ಸ್ಕ್ರ್ಯಾಚ್ ಆಗಿತ್ತು. ಸ್ಕ್ರ್ಯಾಚ್ ರೆಡಿ ಆಗಿದೆ ನೋಡಮ್ಮ ಇಲ್ಲಿ. ಇಲ್ಲಿ ನೋಡಿಲ್ಲಿ. ಓಯ್ ಓಯ್ ಓಯ್